ಇತ್ತೀಚೆಗಷ್ಟೇ ಅನಾಥಶವ ಅಂತ್ಯ ಸಂಸ್ಕಾರ ಕೂಡ ಮಾಡ್ತೀರಾ. ಸೊ ಅದೊಂದು ರೀತಿ ಒಳ್ಳೆಯ ಗುಣ ಅಂತ ಹೇಳ್ಬೋದು. ಏನಾದರೂ ಪಶ್ಚಾತ್ತಾಪ ಆಗಿ ಇನ್ನು ಮುಂದೆ ನಾನು ಬದಲಾಗಬೇಕು ಅನ್ನೋಂಥದ್ದು ಇಟ್ಕೊಂಡು ಏನಾದರೂ ಮಾಡಿದ್ರೆ ಅಥವಾ ನಾರ್ಮಲ್ ಮನು ಆಗಿದ್ರು ಆ ಕೆಲಸ ಮಾಡ್ತಿದ್ರ? ಇಲ್ಲ ಮೇಡಮ್, ಅಂದರೆ ಮಾಡಿದ್ದೀನಿ, ನಾರ್ಮಲಾಗಿ ಮಾಡಿದ್ದೀನಿ. ಕೆಲವೆಲ್ಲ ಬೆಳಕಿಗೆ ಬಂದಿಲ್ಲ. ಈಗ ಏನು ಮಾಡಿದ್ರು ಏನಾಗುತ್ತೆ, ಸಿಂಪತಿ ಮಾಡ್ತಾವನೆ ಅಂತ ಅನಿಸ್ಬೋದು. ಬಟ್ ನಾನು ಮಾಡಿದ್ದೀನಿ ಕೆಲವು ತೋರಿಸ್ಕೊಂಡಿಲ್ಲ, ಕೆಲವು ತೋರಿಸ್ಕೊಂಡಿದ್ದೀನಿ. ಇದು ಯಾರು ಜಯರಾಜ್ ನಾಯ್ಡು ಅಣ್ಣ ಹೋಗ್ತಿದ್ರು, ಹೋಗೋ ಟೈಮಲ್ಲಿ ಹಿಂದೆ ಕಾರಲ್ಲಿ ಹೋಗ್ತಿದ್ನಲ್ಲ, ಅದು ನೋಡಿದಾಗ ಅಣ್ಣ ನಾನು ಒಂಚೂರು ಮಾಡ್ಬೋದಾ, ತುಂಬ ಬೇಜಾರಲ್ಲಿದ್ದೀನಿ, ಇದರಿಂದ ನನಗೇನೋ ಒಂದು ಪಾಸಿಟಿವ್ ವೈಪ್ ಬರ್ಬೋದು ಅಂದಾಗ ಮಾಡಪ್ಪ ಅಂದರು, ಮಾಡಿದೆ, ಬಂದೆ. ಈಗ ಆಡಿಯೋ ರಿಲೀಸ್ ಆದಮೇಲೆ ನೀವು ಕೂಡ ಹೊರಗೆ ಬಂದ್ರಿ. ಬೆದರಿಕೆ ಕರೆಗಳು ಅನ್ನೋಂಥದ್ದು ಏನಾದರೂ ಬಂತಾ ಅಥವಾ ಪಾಸಿಟಿವ್ ಆಗೇ ಇತ್ತಾ ರೆಸ್ಪಾನ್ಸ್? ಒಬ್ಬರು ಫೋನ್ ಮಾಡಿ ನನಗೆ ಬೆದರಿಕೆ ಹಾಕಿಲ್ಲ ಮೇಡಮ್, ಒಬ್ಬರು ಹಾಕಿಲ್ಲ. ಎಲ್ಲರೂ ಧೈರ್ಯ ಕೊಟ್ಟವ್ರೆ. ಆಯಿತು, ನೀನೇನು ಸೆಲ್ಫಿ ವಿಡಿಯೋ ಮಾಡಿ ಹಾಕಿಲ್ವಲ್ಲಪ್ಪ, ಇಲ್ಲ ನೀನೇನೋ ನಾರ್ಮಲಾಗಿ ಮಾತಾಡ್ಬೇಕಾದ್ರೆ ಏನು ಮಾತಾಡಿಲ್ವಲ್ಲ, ಕುಡ್ದಾಗ ಯಾರು ಬೇಕಾದ್ರೂ ಟ್ರಿಗರ್ ಮಾಡಿಸ್ಬೋದು. ಮಾತಾಡೋದು, ನೀನು ತಾಕತ್ತಿದ್ರೆ ಮಾತಾಡೋ ನೋಡೋಣ ಅಂತ ಅಂದರೆ ಮಾತಾಡ್ತಾರೆ ಯಾರಾದರೂ ಅಷ್ಟೇ. ಬಟ್ ಆಗಿದೆ ತಪ್ಪು, ಮುಂದಕ್ಕೆ ಮಾಡಬೇಡ, ಒಳ್ಳೆಯವ್ರು ಸವಾಸ ಮಾಡು. ಕಾರಣ ಇಲ್ಲಿ ಸಿನಿಮಾ ಇರೋದ್ರಿಂದ ಎಲ್ಲರೂ ಒಂದು ಇದಾಗಿದ್ದಾರೆ. ಇಲ್ಲಾಂದರೆ ಸ್ವಲ್ಪ ಪ್ರಾಬ್ಲಮ್ ಆಗೋದೇನೋ ಗೊತ್ತಿಲ್ಲ. ಸಿನಿಮಾ ಟೈಮಲ್ಲಿ ಹಿಂಗೆ ಮಾಡಿಬಿಟ್ರಲ್ಲ ಅನ್ನೋದೊಂದು ಎಲ್ಲರಿಗೂ ಇದೆ. ಬಟ್ 3 ಜನ ಎಲ್ಲರೂ ಹೇಳಿದ್ರಂತೆ ಫೋನ್ ಮಾಡಿ, ನೋಡ್ರಿ ಅವ್ನಿಗೆ ಹೆಂಡತಿ ಮಕ್ಕಳೆಲ್ಲ ಇದ್ದಾರೆ, ಫ್ಯಾಮಿಲಿ ಇದೆ, ಅವನು ಒಬ್ಬ ಜರ್ನಿ ಮಾಡಿಕೊಂಡು ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾನೆ, ಈ ಟೈಮಲ್ಲಿ ಇಲ್ಲ ಆಗಬಾರ್ದಿತ್ತು, ಬಟ್ ಯಾರೋ ಅವನಿಗೆ ಫೋನ್ ಮಾಡಿ ತೊಂದರೆ ಕೊಡಬೇಡಿ ಅಂತ ಎಲ್ಲರೂ ಕೂಡ ಜೊತೆಲಿದ್ದವ್ರಿಗೆ, ಅಧ್ಯಕ್ಷರಿಗೆ, ಎಲ್ಲ ಫ್ಯಾನ್ಸ್ಗಳಿಗೂ ಕೂಡ ಕೆಲವರಿಗೆಲ್ಲ ಮೇನ್ ಇರೋರಿಗೆಲ್ಲ ಹೇಳಿದ್ದಾರೆ ದೊಡ್ಡವರು. ನನಗೆ ಯಾರು ಟಾರ್ಚರ್ ಕೊಡಬೇಡಿ, ಹೆದರಿಕೆ ಬೆದರಿಸ್ಬೇಡಿ, ಏನು ಮಾಡಬೇಡಿ ಅಂತ ಹೇಳಿದ್ದಾರೆ. ಹಾಗಾಗಿ ಯಾವುದೂ ನನಗೆ ಕರೆ ಬಂದಿರೋವೆಲ್ಲ ಒಳ್ಳೆ ಬುದ್ಧಿ ಕಲಿ, ಈ ಥರ ಬುದ್ಧಿ ಕಲಿ ಅಂತ ಹೇಳಿರೋದು. ಆಮೇಲೆ ಜಗ್ಗೇಶ್ ಸರ್ ಅವ್ರ ಕೈಲೂ ಮಾತಾಡಿದೆ. ಅಣ್ಣ ಮಾತಾಡ್ಬಿಟ್ಟು ಯಾಕೋ ಏನಾಗಿದೆ ನಿನಗೆ, ಹೋಗಿ ನಾನು ಏನು ಅಂದ್ಕೊಂಡಿದ್ಯಾ ಅಂತ ಬೈದರು. ಅದು ಖುಷಿ ಆಯ್ತು ನನಗೆ. ಯಾಕೆಂದರೆ ನನಗೆ ಇಂಡಸ್ಟ್ರಿಲಿ ಒಂದು ತಂದೆ ಸ್ಥಾನವಾಗಿ ನಾನು ಅವ್ರನ್ನ ಇದು ಮಾಡ್ತೀನಿ. ಅವ್ರು ಫೋನ್ ಮಾಡಿ ಇನ್ಮೇಲೆಲ್ಲ ಹುಷಾರಾಗಿರು, ಯಾಕೆ ಬೇಕಿತ್ತು ನಿಂಗೆ ಇವೆಲ್ಲ, ಅದು ನೀನು ಹೋಗಿ ಶಿವಣ್ಣವ್ರ ಬಗ್ಗೆ ಎಲ್ಲ ಮಾತಾಡಿದರು. ಆಯಿತು, ಇನ್ಮೇಲೆ ಹುಷಾರಾಗಿರು, ಫಸ್ಟ್ ಅವ್ರಿಗೆ ಕ್ಷಮೆ ಕೇಳು ಅಂತಂದರು. ಅಣ್ಣ ನೀವು ಕ್ಷಮಿಸಿ ಮೊದಲು ನನಗೆ ಅಂತಂದೆ. ಆಯ್ತು, ನನ್ನ ಕಡೆದು ಏನಿಲ್ಲ, ಅವ್ರನ್ನ ಕೇಳು ಅಂತ ಅಂದರು. ಆಮೇಲೆ ದೊಡ್ಡಣ್ಣ ಸರ್ಕಾರಕ್ಕೆ ಮಾತಾಡಿಸ್ದೆ. ದೊಡ್ಡಣ್ಣವರು ಒಂದು ಪಾಸಿಟಿವ್ ಆಗಿ ಹೇಳಿದರು, ರೆಕಾರ್ಡ್ ಮಾಡೋದೇ ದೊಡ್ಡ ತಪ್ಪು, 4 ಗೋಡೆ ಮಧ್ಯೆ ಯಾರು ಬೇಕಾದ್ರೂ ಮಾತಾಡ್ಬೋದು, ಅದು ರೆಕಾರ್ಡ್ ಮಾಡೋದು ದೊಡ್ಡ ತಪ್ಪು, ಬಟ್ ಇನ್ಮೇಲೆ ಹುಷಾರಾಗಿರು, ಅದೇನಿದೆ ಕಾನೂನು ಆ ರೀತಿ ಮಾಡ್ಕೊಂಡು ಹೋಗು ಅಂತ ಅಂದರು. ಸರಿ ಅಣ್ಣ, ಥ್ಯಾಂಕ್ ಯು. ಸಿನಿಮಾ ಇಂಡಸ್ಟ್ರಿಗೆ ಯಾರೇ ಬಂದ್ರೂ ಅದರಲ್ಲಿ ಹೊಸಬ್ರು ಬಂದರೆ ಶಿವಣ್ಣ ಮನೆ ಬಾಗಿಲು ಯಾವಾಗಲೂ ಸ್ವಾಗತಿಸುತ್ತೆ. ಅಂಥದ್ರಲ್ಲಿ ನೀವು ರಾತ್ರಿ ಇಡೀ ಅವ್ರ ಮನೆ ಮುಂದೆ ಕಾದ್ರಿ, ಆದರೂ ಯಾಕೆ ಒಂದು ರೆಸ್ಪಾನ್ಸ್ ಸಿಗಲಿಲ್ಲ, ಅವ್ರ ಕಡೆಯಿಂದ ಒಂದು ರಿಯಾಕ್ಷನ್ ಸಿಗಲಿಲ್ಲ? ಇಲ್ಲ, 3 ದಿವಸ ನಾನು ಹೋಗಿದ್ದು, 3 ದಿನವೂ ಕೂಡ ಅಲ್ಲೇ ಕಾರ ಕಂಡೆ ಮಲಗಿದ್ದೆ, ಬರ್ತಾರೆ ಅಂತ. ನನಗೇನಂದರೆ ನನ್ನ ಮ್ಯಾಟ್ರೆಲ್ಲ ಹೊರಗಡೆ ಗೊತ್ತಾಗಿತ್ತಲ್ಲ, ಏನೋ ಒಳಗಡೆ ಇದ್ದು ಕೆಲವರೆಲ್ಲ ಇಲ್ಲ ಅಂತ ಅನ್ಬೋದೇನೋ ಅಂದ್ಕೊಂಡು ನಾನೇ ಅಲ್ಲೇ ಕಾದೆ. ಕೆಲವು ಅಮೇರಿಕಕ್ಕೆ ಹೋಗಿದ್ದಾರೆ, ಬಂದಿಲ್ಲ ಅಂತಂದರು. ಬೆಳಗ್ಗೆ ಬರ್ಬೋದೇನೋ ಅಂತ ನಾನು ಯಾರನ್ನೂ ತಿಳ್ಕೊತಾ ಇದ್ದೆ. ಮತ್ತೆ ಬೆಳಗ್ಗೆ ಹೋದೆ, ಇರಲಿಲ್ಲ, 3 ದಿವಸನೂ ಇರಲಿಲ್ಲ. ಆಮೇಲೆ ಇಲ್ವಲ್ಲ ಅಂದ್ಬಿಟ್ಟು ಮತ್ತೆ ಬಂದೆ. ಅದನ್ನು ವೀಡಿಯೋ ಕೂಡ ನಾನು ಕೊಟ್ಟಿದ್ದೆ. ಈಗ ನಾಳೆ ಅವರ ಹುಟ್ಟುಹಬ್ಬ, ಏನಾದರೂ ಭೇಟಿ ಮಾಡುವಂಥ ಒಂದು ಸಾಧ್ಯತೆ ಇದೆಯಾ ಅಂತ? ಮೇಡಮ್, ಈಗ ಭೇಟಿ ಮಾಡಿದರೆ ಅದು ಹುಟ್ಟುಹಬ್ಬದ ದಿವಸ ನಾನು ಮಾಡಿರೋದು ಅದು ದೊಡ್ಡ ತಪ್ಪು. ಈ ಟೈಮಲ್ಲಿ ನಾನು ಹುಟ್ಟುಹಬ್ಬಕ್ಕೆ ಹೋದರೆ ಅದು ಬೇಜಾರಾಗ್ಬೋದು, ಏನೋ ಗೊತ್ತಿಲ್ಲ ನನಗೆ. ಬಟ್ ದೊಡ್ಡ ಮನೆಯೇ, ಕ್ಷಮಿಸ್ತಾರೆ ಅನ್ನೋದು ತುಂಬ ನಂಬಿಕೆ ಇದೆ. ಕ್ಷಮಿಸ್ಬಿಟ್ರೆ ನಾನು ದೇವ್ರುಗಳೆಲ್ಲ ಅರ್ಕೆ ಕಟ್ಕೊಂಡ್ಬಿಟ್ಟಿದ್ದೀನಿ. ಅವ್ರು ಕ್ಷಮಿಸ್ಬಿಟ್ರೆ ನಿಜವಾಗ್ಲೂ ನೀವೇ ನೋಡಿ, ಬದುಕು ಬೇರೆ ಲೆವೆಲಿಗೆ ಒಂದು ಚೇಂಜ್ ಆಗ್ತೀನಿ. ನಿಜವಾಗ್ಲೂ ಒಂದು ಮಡೆನೂರು ಮನನ್ನ ಏನು ನೋಡಿದ್ದೀರಿ, ನೆಕ್ಸ್ಟ್ ಒಂದು ಬದಲಾವಣೆಗೆ ತುಂಬ ಕಾರಣಕರ್ತರಾಗ್ತಾರೆ 3 ಜನ ನಮಗೆ ಗುರುಗಳು. ಇದ್ಮೇಲೆ ಏನೇ ಮಾಡಿದರೂ 3 ಜನ ಗುರುಗಳನ್ನ ಇಟ್ಕೊಂಡೆ ನಾನು ಮಾಡಬೇಕಿಲ್ಲ. ಇಷ್ಟೆಲ್ಲದರ ನಡುವೆ ಒಂದು ಪಾಸಿಟಿವ್ ಅನ್ನುವಂಥದ್ದು ಒಂದು ಸುದ್ದಿ ಬಂತು. ಮಡೆನೂರು ಮನೋರು ಬಿಗ್ ಬಾಸ್ 12ಕ್ಕೆ ಹೋಗ್ತಾರೆ, ಸ್ಪರ್ಧಿಯಾಗಿ ಹೋಗ್ತಾರೆ ಅನ್ನುವಂಥದ್ದು ಎಷ್ಟೋ ಜನಕ್ಕೆ ಒಂದು ಒಳ್ಳೆ ವೇದಿಕೆ ಆಗಿದೆ. ಡ್ರೋನ್ ಪ್ರತಾಪ್ ಅವರು ಇರ್ಬೋದು, ಒಂದು ನೆಗೆಟಿವ್ ಇತ್ತು ಅವ್ರ ಮೇಲೆ, ಚೈತ್ರ ಕುಂದಾಪುರ ಇರ್ಬೋದು, ನೆಗೆಟಿವ್ ಇತ್ತು. ಹೊರಗಡೆ ಬಂದಾದ ಮೇಲೆ ಅವರ ವ್ಯಕ್ತಿತ್ವ ಇಷ್ಟು ಒಳ್ಳೆಯದ, ನಮಗೆ ಗೊತ್ತಿರಲಿಲ್ಲ, ಈ ಮುಖನೂ ಅವ್ರಿಗಿತ್ತ ಅನ್ನುವಂಥದ್ದು. ಸೊ ಮಡೆನೂರು ಮನೋ ಅವರಿಗೆ ಆಫರ್ ಬಂದಿದೆ, ಅಕಸ್ಮಾತ್ ಬಂದರೂ ಹೋಗ್ತೀರಾ? ಮೇಡಮ್, ಆಫರ್ ಏನು ಬಂದಿಲ್ಲ, ಫೋನ್ ಏನೂ ಬಂದಿಲ್ಲ. ಬಟ್ ಸೋಷಿಯಲ್ ಮೀಡ್ಯಾದಲ್ಲೆಲ್ಲ ಫೋಟೋ ಹಾಕ್ತಿದ್ದಾರೆ. ಬಟ್ ಕೆಲವು ಕಡೆ ನೋಡಿದೆ, ಕೆಲವರೆಲ್ಲ ಲಿಂಕ್ ಕಳಿಸ್ತಿದ್ದಾರೆ. ಬಟ್ ಏನೂ ಆಫರ್ ಬಂದಿಲ್ಲ. ಬಂದಾಗ ನೋಡ್ಬೇಕು ಮೇಡಮ್, ಹೆಂಗೆ ಏನು ಕತೆ ಅಂತ ನೋಡ್ಬೇಕು. ಆದರೆ ಎಷ್ಟು ಓಪನ್ ಇದ್ದೀರಾ ಬಿಗ್ ಬಾಸ್ಗೆ ಹೋಗೋಕ್ಕೆ ಅಂತ? ಅದು ಗೊತ್ತಿಲ್ಲ ಮೇಡಮ್, ಫೋನ್ ಬಂದಮೇಲೆ ಅದು ನಿರ್ಧಾರ. ಮುಂಚೆನೇ ಎಲ್ಲ ಯಾಕೆ ಸುಮ್ಮನೆ ಅಂತ ಮಾತಾಡೋದು. ಅಂದರೆ ಸದ್ಯಕ್ಕೆ ಏನು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋತಾ ಇಲ್ವಾ ನೀವು? ಏನಿಲ್ಲ, ಫೋನ್ ಬಂದಾಗ ಮಾತಾಡ್ತೀನಿ. ಇನ್ನೂ ಫೋನೇ ಬಂದಿಲ್ಲ ಅಂದಾಗ ನಾವೇನು ಮಾತಾಡೋದು ಸುಮ್ಮನೆ ಅಷ್ಟಲ್ಲ. ಅಕಸ್ಮಾತ್ ಏನಾದರೂ ಬಂದರೆ ನೀವು ಒಂದು ವೇದಿಕೆ ಆಗಬಹುದಾ ಅಂತ? ನಿಮ್ಮ ಪ್ರಕಾರ ಒಂದು ವೇದಿಕೆ ಆಗ್ಬೋದಾ? ನಿಮಗೆ ಆಗ್ಬೋದು, ಬಟ್ ಅಕಸ್ಮಾತ್ ಬರಲಿ, ಫೋನು ಬಂದಮೇಲೆ ನಾನು ನೋಡೋದು ಅಂತ. ಧನ್ಯವಾದಗಳು. ಆದಷ್ಟು ಬೇಗ ಏನೇನು ಸಮಸ್ಯೆ ಇದೆ ಎಲ್ಲವನ್ನು ಸಾಲ್ವ್ ಮಾಡ್ಕೊಳ್ಳಿ. ಆದಷ್ಟು ಪೇಷನ್ಸ್, ಸೈಲೆನ್ಸಿಂದ ಇರಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಸೊ ಇದಿಷ್ಟು ನಟ ಮಡೆನೂರು ಮನು ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆಗೆ ಕೀರ್ತಿ ಪಾಟೀಲ್, ಗ್ಯಾಂಚಿ ನ್ಯೂಸ್, ಬೆಂಗಳೂರು.